Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ನೀವು ಸಂಬಳ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ರಿ, ಆದ್ರೆ ಸರ್ಕಾರದವರು ಅಂದ್ರೆ ಸಚಿವರಾಗ್ಲಿ ಯಾರಾದ್ರೂ ಮುಂದೆನೆ ಬರ್ಲಿಲ್ವಲ್ಲ ಅಂತ ಅಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪಿದೆಯಾ ಖಜಾನೆಯನ್ನು. ನಾನು ಸರ್ಕಾರದ ಬಗ್ಗೆ ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ತಪ್ಪು ತಿಳ್ಕೊಂಡ ಮತ್ತಿನ್ನಾದ್ರೂ ಟೀಕೆ ಮಾಡಿದಾಗ ಆಗುತ್ತೆ. ನಿನ್ನೆ ಪಕ್ಕದ ರಾಜ್ಯದ ಒಬ್ರು ಗವರ್ನರು ಕಾರ್ಕಳದಲ್ಲಿ ಅಲ್ಲಿಯ ಒಂದು ವಕೀಲರು ಹೆಣ್ಮಕ್ಳೇನಿದ್ದಾರೆ ಅವರಿಗೆ ವಕೀಲರು ವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ಒಂದು ರೆಸ್ಟ್ ರೂಮ್ಗೆ ಅಂತ ಹೇಳಿ ಹಲವಾರು ವರ್ಷಗಳಿಂದ 1 ಕೋಟಿ ಹಣ ಕೇಳಿದೆ. ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಹೆಣ್ಮಕ್ಳಿಗೆ ಇವತ್ತಿನವರೆಗೂ ಸರ್ಕಾರದಿಂದ ಒಂದು ಬಿಡುಗಾಸು ಕೊಡ್ಲಿಕ್ಕೆ ಬರಲಿಲ್ಲ. ನಿಮ್ಮ ಕಾಲದಲ್ಲಿ ಜುಡಿಷಿಯರಿಗೆ 250-300 ಕೋಟಿ ಕೊಟ್ಟ ದಿನಗಳನ್ನು ನಾನು ನೋಡಿದ್ದೇವೆ. ನನಗೆ ಗವರ್ನರ್ ಹೇಳ್ತಾ ಇದ್ದ ಏರ್ಪೋರ್ಟ್ ನನಗೆ ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈ ಸರ್ಕಾರದಲ್ಲಿ ಇವತ್ತು ಅಲ್ಲೆಲ್ಲ ಹಾಸನದಲ್ಲಿ ಹೋಗಿದ್ದಾರೆ, ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಜಾಹೀರಾತು. ಇದೇನೋ ಪೋಡಿ ಮುಗ್ತಾ ಏನೋ ಪೋಡಿ ಎಷ್ಟೋ ಜನಕ್ಕೆ ಮೊದಲು ಸಿಕ್ತಂತೆ 13,000 ಏನೋ 2 ಲಕ್ಷ ಜನಕ್ಕೆ ಪೋಡಿ. ಯಾವ ಪೋಡಿ ಕೊಟ್ಟವರು, ಯಾವ ಪುಟ್ ಮಾಡೋರು ದೇವರೇ ಕಾಪಾಡಬೇಕು. ಯಾವ ಬಗರೂಪಕ್ಕೆ ಜಮೀನು ಕೊಟ್ಟವರು ಏನು ಎಲ್ಲರಿಗೂ ಇವತ್ತು ದೊಡ್ಡ 70,000 ಜನಕ್ಕೆ ಫಲಾನುಭವಿಗಳಿಗೆ ಇವತ್ತೇನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಂತೆ. ಅಲ್ಲಿ ಯಾವುದೋ ಬಿಲ್ಡಿಂಗ್ ತಾಲೂಕು ಕಚೇರಿ ಅದೆಲ್ಲ ನಮ್ಮ ಕಾಲದಲ್ಲಿ ಕೊಟ್ಟ ದುಡ್ಡು ಈಗ ಮುಗಿದಿದೆ, ಅದಕ್ಕೆ ಟೇಪ್ ಕಟ್ ಮಾಡೋಕ್ಕೆ ಹೋಗ್ತಾರೆ. ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು. ನಾನು ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದಕ್ಕೂ ಇದು ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ನನ್ನ ಅಭಿಪ್ರಾಯ. ಟೀಕೆ ಮಾಡೋದ್ರಲ್ಲೂ ಅರ್ಥ ಇಲ್ಲ ಈ ಸರ್ಕಾರ. ಇನ್ನು 2 ವರ್ಷ ನೋಡೋಣ ಏನೇನು ಮಾಡ್ತಾರೆ, ಇನ್ನೂ 2 ವರ್ಷ ಏನೇನು ಮಾಡ್ತಾರೆ. ಅದರಿಂದ ಇಲ್ಲಿ ಈಗಾಗಲೇ ನಾನು ಕೆಲವು ವಿಷಯಗಳನ್ನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ಜನತೆಯ ನಿರೀಕ್ಷೆಗಳು ಏನಿದೆ ನನ್ನ ಮೇಲೆ. ಇತ್ತೀಚೆಗೆ ನನ್ನ ಇಲಾಖೆನಲ್ಲೇ ಒಂದು ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಒಂದು ತೀರ್ಮಾನ ಏನು ಮಾಡಿದ್ದೇವೆ. ಒಂದು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ದೇಶದಾದ್ಯಂತ 5 ಯೂನಿಟ್ಗಳನ್ನು ತೆರಿಬೇಕು ಅಂತ ಇದ್ದೇವೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ನೋಡೋಣ ಏನಾದರೂ ಮಾಡಿ ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥವ್ರು ಇದ್ದಾರೆ, ಅವರನ್ನ ಯಾರಾದರೂ ಒಂದು ಸಂಸ್ಥೆಯನ್ನು, ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿನ ತರಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ನನ್ನಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತೀರಿ, ಒಂದು ನನ್ನನ್ನು ನಂಬಿರ್ತಕ್ಕಂಥ ಜನರು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳದೆ ಇರತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ನನ್ನ ಸಹಕಾರ ಕೊಡಬೇಕು ಅಂತ ಹೇಳಿದ್ದೇನೆ. ಬಹುಶಃ ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು. ಜೊತೆಗೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಈಗಾಗಲೇ ಏನು ಹೇಳಿದ್ದೇನೆ, ಅದು ಕೆಲವು ಸಮಸ್ಯೆಗಳೇನಿದೆ ಪರ್ಮಿಷನ್ದು ದೇಹದಲ್ಲೇ ಆಗಬೇಕಾದ್ರೆ ದುಡ್ಡಿನ ಸಮಸ್ಯೆ ಇಲ್ಲ ನನಗೆ. ದುಡ್ಡನ್ನ ನಮ್ಮ ಇಲಾಖೆಯಿಂದಲೇ ಅದಕ್ಕೆ ಏನು 4,000-5,000 ಕೋಟಿ ಹಾಕಬೇಕು, ಆಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಆದರೆ ಅದು ಹಿಂದೆ 2016ರಲ್ಲಿ ಅದನ್ನು ಸಂಪೂರ್ಣವಾಗಿ ಮುಚ್ಚಬೇಕು, ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಅದನ್ನು ಮತ್ತೆ ನಾವು ಕೇಂದ್ರ ಸರ್ಕಾರದ ಮುಂದೆ ರಿವರ್ಸ್ ಮಾಡಬೇಕು, ಅದನ್ನು ಪರ್ಮಿಷನ್ ತಗೋಬೇಕು. ಅದಕ್ಕೆ ಸ್ವಲ್ಪ ಶ್ರಮ ಹಾಕಿದ್ದೇನೆ. ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ಅಲ್ಲೆಲ್ಲ ಯಾವುದೋ ಪತ್ರಿಕೆಗಳಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಹೇಳ್ಬಿಟ್ಟು ಇವ್ರು ಯಾರು ಪ್ರಧಾನಮಂತ್ರಿ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ, ಪ್ರಧಾನಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡಬೇಕು ಲೋಕಸಭಾ ಸದಸ್ಯರು, ಇದೆಲ್ಲ ಏನು ಹೇಳ್ತೀರಿ? ಮೊದಲು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆ ಸರಿ ಮಾಡ್ಕೊಳ್ಳಿ. ಈಗ ನಿಮ್ಮ MSP ದರದ್ದೇ, MSP ದರ ನಿಗದಿ ಮಾಡೋದು ಹೌದು, ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ. ಈಗ MSP ದರದಲ್ಲಿ ಮೆಟೀರಿಯಲ್ನ ಖರೀದಿ ಮಾಡಬೇಕು. ಅದರ ರೇಟಿನ ಕಡಿಮೆ ಇದೆ ಮಾರ್ಕೆಟ್ನಲ್ಲಿ, ಡಿಫರೆನ್ಸ್ ಏನಿದೆ, ಕೇಂದ್ರ ಸರ್ಕಾರದ ಮುಂದೆ ಇಷ್ಟು ನಾವು ಖರೀದಿ ಮಾಡಿದ್ದೀವಿ, ಇಷ್ಟು ದುಡ್ಡು ನಮಗೆ ಬರಬೇಕಾಗತ್ತೆ, ಕೊಡಿ ಅಂತ ಕೇಳಬೇಕು.
ಅದು ಬಿಟ್ಬಿಟ್ಟು ಅಲ್ಲಿ ಯಾರನ್ನೋ ಇದು ಹಸುಗಳಿಗೆ ಮೇವನ್ನ ಉತ್ಪಾದನೆ ಮಾಡ್ತಕ್ಕಂಥವ್ರು ನೀವು ಇಷ್ಟೇ ಖರೀದಿ ಮಾಡಿ ಅವರೆಲ್ಲ ಬಂದು ಖರೀದಿ ಮಾಡ್ತಾರೆ. ಕೇಂದ್ರ ಸ್ಪಂದನೆ ಕೊಡ್ತಾ ಇಲ್ಲ ಅಂತ. ಏನ್ ಸ್ಪಂದನೆ ಕೊಡ್ಬೇಕು? ಮೊದಲು ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ. ಖರೀದಿ ಕೇಂದ್ರನೇ ಓಪನ್ ಮಾಡಲ್ವಲ್ಲ ನೀವು. ಈಗ ನಾನು 14 ತಿಂಗಳಿದ್ನಲ್ಲ, ನಿಮ್ಮ ಭತ್ತದ ಪರಿಸ್ಥಿತಿ ಏನಿತ್ತು ಮಂಡ್ಯದಲ್ಲಿ 2018ರಲ್ಲಿ? ಖರೀದಿ ಕೇಂದ್ರ ಮಾಡಲಿಲ್ವಾ? ರೈಸ್ ಮಾಲೀಕರ ಸಮಸ್ಯೆಗಳೇನಿತ್ತು? ಸೆಟ್ರೇಟ್ ಮಾಡಿಕೊಡ್ಲಿಲ್ವಾ? ಇವತ್ತು MSP ದರ ಏನು ನಿಗದಿ ಮಾಡಿದೆ, ಆ MSP ದರವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರವೇ ತರಬೇಕು. ಕೂತ್ಕೊಂಡು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ. ಏನಕ್ಕೆ ಈಗ ನಾನು ಬ್ರದರ್ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅಲ್ವೇ? ಕಡಿಮೆ ಅವಧಿಗೆ ಇರ್ಬೋದು. ಆಲ್ಮೋಸ್ಟ್ ಆಲ್ 20 ತಿಂಗಳು 14 ತಿಂಗಳು ಅಂದ್ರೆ ಹೆಚ್ಚು ಕಡಿಮೆ 2.5 ವರ್ಷವೇ ಇದ್ದೆ ಅಂತ ಕಾಣುತ್ತೆ. 2.5-3 ವರ್ಷವೇ ಇದ್ದೆ ಅಷ್ಟು ಟೋಟಲ್ ಲೆಕ್ಕ ತಗೊಂಡ್ರೆ. ನಾನು ಎಂದೂ ಸಹ ಕೋರ್ಟ್ಗೆ ಹೋಗ್ಲಿಲ್ವಲ್ಲ. ನಮ್ಮ ರಾಜ್ಯ ಸರ್ಕಾರದ ಒಳಗೆ ಮಾಡ್ಲಿಲ್ವಾ? 25,000 ಕೋಟಿ ರೈತರು ಸಾಲ ಮನ್ನಾ ಮಾಡದೆ ಕೇಂದ್ರ ಸರ್ಕಾರದ ಮುಂದೆ ಹೋದ್ವಾ? ಎಲ್ಲಿ ಯಾವ ಸಾಲ ತೀರ್ಸದೆ? ಎಲ್ಲಿ ಯಾವ 500 ಕೋಟಿ ಎಲ್ಲಿ ಕೊಟ್ಟವ್ರೆ? ಅವರು ಮಾಡಿದ್ದು ಕಮಿಟ್ಮೆಂಟ್ 4,500 ಕೋಟಿ ಸಿದ್ದರಾಮಯ್ಯರ ಕಾಲದಲ್ಲಿ, ಅದನ್ನು ಒಳಗೊಂಡಂತೆ ಸಾಲ ತೀರಿಸ್ದ ನಾನು. ಎಲ್ಲಿದೆ ಸಾಲ? ಈಗ ನಾನು ಏನು ಹಣ ಇಟ್ಟಿದ್ದೆ, ಹಣನ ಸಂಪೂರ್ಣವಾಗಿ ರೈತನಿಗೆ ಕೆಲವು ಭಾಗದಲ್ಲಿ ಕೊಡ್ಲಿಲ್ಲ. ಮುಂದೆ ಬಂತಲ್ಲ ಸರ್ಕಾರ, ಇವರ ನೇತೃತ್ವದಲ್ಲೇ ಇನ್ನೊಂದು ಸರ್ಕಾರ ಮಾಡಿಸ್ಕೊಟ್ರಲ್ಲ, ಅಲ್ಲಿ ದುಡ್ಡು ಕೊಡದೇ ನನ್ನ ತಪ್ಪ. ನಾನು ಕಂಪ್ಲೀಟ್ ಕ್ಲಿಯರ್ ಆಗಿ ರೈತನ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ಇವ್ರು ಯಾವ ಸಾಲ ತೀರಿಸೋರು? ನನ್ನ ಕಾಲದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.